ಬಿಜೆಪಿ ಹಿರಿಯ ನಾಯಕ ಬಿಬಿ ಶಿವಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹುಟ್ಟೂರಿನಲ್ಲೇ ಕೊನೆಯುಸಿರು ಎಳಿಬೇಕು ಅನ್ನೋ ಬಯಕೆಯನ್ನ ಅವರು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕುಂಬರಹಳ್ಳಿ ಎಸ್ಟೇಟ್ಗೆ ಬಿಬಿ ಶಿವಪ್ಪರನ್ನ ರವಾನಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೈದ್ಯರ ಅನುಮತಿಯನ್ನ ಪಡೆದು ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲ ಹೊತ್ತಿನಲ್ಲೇ ಕುಂಬರಹಳ್ಳಿ ಎಸ್ಟೇಟ್ಗೆ ಅವರನ್ನ ರವಾನೆ ಮಾಡಲಾಗುತ್ತೆ. ಆಸ್ಪತ್ರೆಯಲ್ಲಿ ರವಾನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ಸಮೀಪದ ಕುಂಬರಹಳ್ಳಿ ಎಸ್ಟೇಟ್ಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಬಿಬಿ ಶಿವಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾಗಿ ಅವರ ಆಸೆಯಂತೆ ಅಂದ್ರೆ ಕೊನೆಯುಸಿರನ್ನ ತಮ್ಮ ಹುಟ್ಟೂರಿನಲ್ಲೇ ಅವರು ಎಳಿಬೇಕು ಅನ್ನೋ ಆಸೆಯನ್ನು ಅವರು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಕುಂಬರಹಳ್ಳಿ ಎಸ್ಟೇಟ್ಗೆ ಕೊಂಡೊಯ್ಯೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾವು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವ ಕೆಲವೊಂದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಎಸ್ಟೇಟ್ಗೆ ಕೊಂಡೊಯ್ಯೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಮಧುಸೂದನ್. ಬಿಬಿ ಶಿವಪ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅದರಲ್ಲೂ ಕೂಡ ಅವರು ಹುಟ್ಟೂರ್ಗೆ ಹೋಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಯಾವ ರೀತಿ ನಡೀತಿದೆ ಸಿದ್ಧತೆ, ಅವರನ್ನ ಕರ್ಕೊಂಡು ಹೋಗೋಕೆ, ಜೊತೆಗೆ ಏನಿದೆ ಅಪ್ಡೇಟ್ಸ್ ಬಗ್ಗೆ? ಸ್ಮಿತಾ, ಬಿಜೆಪಿ ಹಿರಿಯ ಮುಖಂಡ ಬಿಬಿ ಶಿವಪ್ಪ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ವೈದ್ಯರು ಕೂಡ ಸಾಕಷ್ಟು ಚಿಕಿತ್ಸೆನ ಕೊಟ್ಟು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಕುಟುಂಬಸ್ಥರು ಖುದ್ದು ಬಿಬಿ ಶಿವಪ್ಪ ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಮಂದಿ ಈಗಾಗಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಬಳಿ ಧಾವಿಸ್ತಾ ಇರುವಂತದ್ದು. ಆದ್ರೆ ಹುಟ್ಟೂರು ಸಕಲೇಶಪುರದ ಸಮೀಪ ಇರುವಂತ ಕುಂಬಾರಹಳ್ಳಿಯಲ್ಲಿ ಅವರ ಎಸ್ಟೇಟ್ಗೆ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಅವ್ರನ್ನ ಕೊಂಡೊಯ್ಯಬೇಕು ಅಂತ ಕೂಡ ಕುಟುಂಬ ವರ್ಗದವರು ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಸಕಲೇಶಪುರದ ಬಳಿ ಇರುವಂತ ಕುಂಬಾರಹಳ್ಳಿಯ ಎಸ್ಟೇಟ್ಗೆ ವಿಶೇಷ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಲಾಗುತ್ತೆ. ಒಂದು ಸಾರಿ ವೈದ್ಯರ ಚಿಕಿತ್ಸೆಗೆ ಯಾವಾಗ ಬಿಬಿ ಶಿವಪ್ಪ ಅವರು ಸ್ಪಂದಿಸ್ತಾ ಇಲ್ವೋ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದನ್ನ ಖುದ್ದು ವೈದ್ಯರು ಕೂಡ ಖಚಿತಪಡಿಸಿರುವಂತ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಅಥವಾ ಒಂದೆರಡು ದಿನಗಳು ಮಾತ್ರ ಅವರು ಬದುಕಬಹುದು ಅನ್ನೋ ಒಂದು ವೈದ್ಯರ ನಿರ್ಧಾರದ ಮೇಲೆ ಅವ್ರನ್ನ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಹುಟ್ಟೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಕುಟುಂಬ ವರ್ಗದವರು ಮಾಡಿದ್ದಾರೆ. ಹೀಗಾಗಿ ಸುಮಾರು 1 ಗಂಟೆ ವೇಳೆಗೆ ಅವ್ರನ್ನ ನೇರವಾಗಿ ಹುಟ್ಟೂರಿಗೆ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡು ಹೋಗಲಾಗುತ್ತೆ. ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.